ಎಲ್ಲ ಬಸವಪರ ಸಂಘಟನೆ ವತಿಯಿಂದ ವಿಶೇಷವಾಗಿ ಬಸವ ಕೇಂದ್ರ, ರಾಷ್ಟ್ರೀಯ ಬಸವದಳ ಹಾಗೂ ಜಾಗತಿಕ ಲಿಂಗಾಯತ್ ಮಹಾಸಭಾ ಹುಲ್ಸೂರು ತಾಲೂಕು ಘಟಕ ವತಿಯಿಂದ, ಅದೇ ಥರ ಪೂಜ್ಯರಾಗಿರೋಂಥ ಶಿವಲಿಂಗ ಗುರು ಮಹಾರಾಜ್ ಅವರು ಕೂಡ ಈ ಪತ್ರಿಕೆಗೋಷ್ಠಿ ಕರಿಬೇಕು ಅಂತೂ ಒತ್ತಾಯದಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ಎಕ್ಸಾಮ್ ಒಂದು ಬಾರ ಫೇಲ್ ಆಯ್ತು ತಿಳ್ಕೊರಿ, ಅದಕ್ಕೆ ಮಾಡ್ಲಿಕ್ಕೆ 6 ತಿಂಗಳು ಇರ್ತದೆ, 6 ತಿಂಗಳು ಪಾಸ್ ಆಗ್ಬೋದು. ಆದರೂ ಜನಗಣತಿ ಒಂದು ಸಲ ಹೋಯ್ತಂದ್ರೆ 10 ವರ್ಷದ ನಾವು ಏನೂ ಮಾಡೋಕ್ಕಾಗಲ್ಲ. ಆ ಸಲುವಾಗಿ 10 ವರ್ಷ ಬಾದ್ ಏನಿದು ಜನಗಣತಿ ಬರ್ತಾಯಿದ್ದೆ, ಈ ಜನಗಣತಿಯಲ್ಲಿ ನಮ್ಮ ಸಮಾಜದ ನಡೆ ಕಡೆ ಇರಬೇಕು. ಆದರೂ ಆ ಸಲುವಾಗಿ ಇವತ್ತು ಹೇಳೋದು ಭಾಳ ಇಂಪಾರ್ಟೆಂಟ್ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯದ 22ನೇ ತಾರೀಕಿಗೆ ಹಿಡಿದು ಮತ್ತು 7 ಅಕ್ಟೋಬರ್ವರೆಗೆ ಸರ್ಕಾರ ವತಿಯಿಂದ ಮನೆ ಹೋಗಿ ನಿಮ್ಮ ಬಾಕಿಲಲ್ಲಿ ಬಂದು ಜನಗಣತಿ ಏನದ ಸ್ಟಾರ್ಟ್ ಮಾಡಿದ್ದಾರೆ. ಈ ಜನಗಣತಿಯಲ್ಲಿ ನಾವು ಏನು ಬರಬೇಕಂತೂ ಭಾಳಷ್ಟು ಸಮಾಜದಲ್ಲಿ ಗೊಂದಲ ನಿರ್ಮಿತ ಆಗಿದೆ. ಇದು ಗೊಂದಲ ಮೊದಲು ಇಷ್ಟು ಇರ್ತಿಲ್ಲ, ಆದರೂ ಕೆಲವೊಂದು ಟೈಮ್ನಾಗ ನಾವು ಸಮಾಜದಲ್ಲಿ ಹೇಳಬೇಕಾಯ್ತದು. ಮೊದಲು ಹೆಂಗಿತ್ತು, ಭಾಳ ಸಮಾಜದ ಪ್ರಜ್ಞಾವಂತ ಸ್ವಾಮೀಜಿ ಇದ್ದರು, ಅವರು ಒಂದು ಕರೆಯಿಂದ ಸಮಾಜ ಏನದ ಅದು ಫಾಲೋ ಮಾಡ್ತಿತ್ತು. ಆದರೂ ಇವತ್ತು ಹಂಗೆ ಉಳಿದಿಲ್ಲ. ಆ ಸಲುವಾಗಿ ನಾವು ಎಲ್ಲ ಬಸವಪರ ಸಂಘಟನೆಗಳು ಸಮಾಜದ ಒಂದು ಸಣ್ಣ ಪ್ರತಿನಿಧಿಯಾಗಿ ನಮ್ಮದು ಇದು ಜವಾಬ್ದಾರಿ ಬರ್ತದೆ ಕಿ ಸಮಾಜ ಕಾಲೋನಿಯಲ್ಲಿ ಏನು ಬರೆಸಬೇಕು ಅಂತು. ಈಗ ಧರ್ಮದ ಕಾಲೋನಿಯಲ್ಲಿ ನಾವು ಇದು ಒತ್ತಾಯದಿಂದ ಪ್ರಯತ್ನಪೂರ್ವಕವಾಗಿ ಕಳಕಳಿ ಮನವಿ ಮಾಡ್ತೀವಿ, ನೀವು ಧರ್ಮ ಕಾಲೋನಿಯಲ್ಲಿ ಲಿಂಗಾಯತ್ ಅಂತೆ ಬರೆಸಬೇಕು. ವಿಶೇಷತಃ ಲಿಂಗಾಯತ್ ಧರ್ಮೀಯರಿಗೆ ಇದು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು. ಉಪಜಾತಿ ನೀವು ಏನೇ ಇರಲಿ, ಲೇಕಿನ್ ಧರ್ಮದ ಕಾಲೋನಿಯಲ್ಲಿ ಲಿಂಗಾಯತ್ ಅಂತ ಬರೆಸಬೇಕು. ಯಾಕಂದ್ರೂ ಈಗ ನಿಮ್ಮೆಲ್ಲರಿಗೆ ಪ್ರಶ್ನೆ ಬೀಳ್ತದೆ, ಲಿಂಗಾಯತ್ ಅಂತ ಯಾಕೆ ಬರೆಸಬೇಕು, ಲಿಂಗಾಯತ್ ಹಿಸ್ಟ್ರಿ ಏನದ ನಿಮ್ಗೆ ಪ್ರಶ್ನೆ ಬೀಳ್ತದೆ. ನಾನು ನಿಮ್ಗೆ ಒಂದು ಸಿಂಪಲ್ ಮಾತು ಹೇಳ್ತೀನಿ, ನಾವು ಹೇಳೋದು ಸತ್ಯ ತಿಳ್ಕೊಬೇಡ್ರಿ, ಅವ್ರು ಹೇಳೋದು ಕೂಡ ಸತ್ಯ ತಿಳ್ಕೊಬೇಡ್ರಿ. ಆದರೂ ನಮ್ಮ ಹಿರುಗಳು ಏನು ಬರೀತಿದ್ರು, ಗೆಜೆಟ್ ಏನಿರ್ತು ಇತ್ತು, ಹೈದರಾಬಾದ್ ಗೆಜೆಟ್ ಆಗಲಿ, ಮೈಸೂರು ಗೆಜೆಟ್ ಆಗಲಿ, ಎಲ್ಲ ಗೆಜೆಟ್ದಾಗ ಏನಿರ್ತಿತ್ತು ಅದಕ್ಕೆ ನೀವು ಪ್ರಮಾಣ ತಿಳಿರಿ. ಯಾಕಂದರೂ ಇಡೀ ಮೈಸೂರು ಪ್ರಾಂತ ಯಾವಾಗಿತ್ತು, ಈ ಭಾಗ ನಮ್ಮ ಕರ್ನಾಟಕ ಭಾಗ, ಈ ಮೈಸೂರು ಪ್ರಾಂತದಾಗ ಫಸ್ಟ್ ಜನಗಣತಿ 1871 ಆಯಿತು. ಆ 1871 ಯಾವಾಗ ಫಸ್ಟ್ ಜನಗಣತಿ ಆಯಿತು, ಆಗ ಲಿಂಗಾಯತ್ ಅಂತ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಇತ್ತು. ಹಾಗೆ ಆ ಪ್ರಕಾರ ಜನಗಣತಿ ಆಯಿತು. 1881 1891 ಏನು ಜನಗಣತಿ ಆಯಿತು, ಆಗ ಕೂಡ ನಮ್ಮ ಕಾಲಮ್ ಸೆಪ್ರೇಟ್ ಕೊಟ್ಟರು. ಅದು ಕೂಡ ಎವಿಡೆನ್ಸ್ ಇವತ್ತು ಕೂಡ ಇದ್ದಾವೆ. 1871 ಯಾವ ಜನಗಣತಿ ಇತ್ತು, ಆ ಜನಗಣತಿನಲ್ಲಿ ಟೋಟಲ್ 3 ಕಾಲಮ್ ಇದ್ದು. 3 ಕಾಲಮ್ನಾಗ ಕಾಲಮ್ ಎ ಇತ್ತು, ಆ ಎ ಕಾಲಮ್ದಾಗ ಇಂಡಿಯನ್ ರಿಲಿಜನ್ ಕಾಲಮ್ ಇತ್ತು. ಆ ಇಂಡಿಯನ್ ರಿಲಿಜನ್ ಕಾಲಮ್ದಾಗ ಹಿಂದೂ, ಜೈನ್, ಬೌದ್ಧ, ಲಿಂಗಾಯತ್ ಹಿಂಗೆ ಸ್ಪಷ್ಟವಾಗಿ ಮೆನ್ಷನ್ ಅದ ಅದ್ರಾಗ. ಮತ್ತು ಕಾಲಮ್ ಬಿದಾಗ ಫಾರಿನ್ ರಿಲಿಜನ್ ಅಂದ್ರೆ ನಮ್ಗೆ ಏನು ಶೋಷಿತ ವಂಚಿತ ಜನ ಇದ್ದರು, ಅವ್ರೇನು ಹೊರಗಿನ ಧರ್ಮ ಬಂದ ಮ್ಯಾಗ ಅವ್ರೇನು ಅಕ್ಸೆಪ್ಟ್ ಮಾಡೋರು, ಅದ್ರಾಗ ಸಮಾನತಾ ತತ್ವ ನೋಡಿ. ಅದ್ರಾಗ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಹಂಗೆ 2 ಕಾಲಮ್ ಆ ಸಮಯದಲ್ಲಿ ಇತ್ತು. ಹಿಂದೂ ಧರ್ಮದಾಗ ಅಲ್ಲಿ 4 ಉಪ ಸಬ್ ಏನದ ಗ್ರೂಪ್ ಇದ್ದು, ಎ ಬಿ ಸಿ ಡಿ. ಎ ಅಂದರು ಬ್ರಾಹ್ಮಣ್, ಬಿ ಅಂದರು ಕ್ಷತ್ರಿಯ, ಸಿ ಅಂದರು ವೈಶ್ಯ, ಡಿ ಅಂದರು ಶೂದ್ರ. ಈ ಪ್ರಕಾರ ಜನಗಣತಿ ಕಾಲಮ್ನಲ್ಲಿ ಆಗ 1871 ವಿತ್ ಗ್ಯಾಜೆಟ್ದಾಗ ಇದು ಪುರಾವೆ ಇದೆ. ಆ ಸಲುವಾಗಿ ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಈಗಾಗಲೇ ಬಹಳಷ್ಟು ಜನರು ಏನು ಮಾಡ್ತಾರ, ನಮ್ಮ ಸಮಾಜ ಮುಖಂಡರು, ಸಮಾಜದಾಗ ಹಿರಿಯರು, ಸಮಾಜದ ಸ್ವಾಮೀಜಿಗಳು ಕೂಡ ಅವ್ರಿಗೆ ಸತ್ಯ ಇತಿಹಾಸ ಗೊತ್ತಿದ್ದು ಕೂಡ ಅವ್ರು ಏನು ಮಾಡ್ತಾರೆ, ನೀವು ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಇದ್ದಾರೆ. ನಾನು ಸ್ಪಷ್ಟವಾಗಿ ನೀವು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೂಫ್ ನನ್ನ ಮನೆಗೆ ಕೂಡ ತಯಾರಾಗಲ್ಲ, ಅವ್ರಿಗೆ ಮನೆಗೆ ಕೂಡ ತಯಾರಾಗಲ್ಲ. ಪ್ರೂಫ್ ನಾ ಸುದ ಹುಡ್ಕೋದು ಗರಜಿಲ್ಲ, ಅವ್ರು ಸುದ ಹುಡ್ಕೋದು ಗರಜಿಲ್ಲ. ಗೆಜೆಟ್ದಾಗ ನೋಡ್ರಿ 1871ದಾಗ ಯಾವ ಫಸ್ಟ್ ಜನಗಣತಿ ಆಯಿತು, ಆಗ ವೀರಶೈವ ಅಂಬದು ಯಾವುದು ಕಾಸ್ಟ್ ಇದ್ದಿಲ್ಲ. ಆ ಜನಗಣತಿದಾಗ ಶುದ್ಧವಾಗಿ ಲಿಂಗಾಯತ ಧರ್ಮ ಅಂತ ಬರ್ಸಿದ್ರು. 1881ದಾಗ ಕೂಡ ಯಾವಾಗ ಏನದ ಸೆಕೆಂಡ್ ಜನಗಣತಿ ಆಯಿತು, ಆವಾಗ ಕೂಡ ವೀರಶೈವ ಒಂದು ಶಬ್ದ ಯಾವುದೂ ಇದ್ದಿಲ್ಲ, ವೀರಶೈವ ಒಂದು ಜಾತಿ ಕೂಡ ಇದ್ದಿಲ್ಲ. 1891-91ದಾಗ ಆಗ ವೀರಶೈವ ಅಂದ್ಬೋದು ಆಂಧ್ರದಾಗಿಂದ ಒಂದು ಸಣ್ಣ ಜಾತಿ ಏನದ ಇವ್ರು ಧರ್ಮ ಅಂತ ಮಾಡಿ ನಮ್ಗೆ आपके सपने हमारे अपने न्यू डेवलपर्स प्राइवेट लिमिटेड कंपनी।
RG Public School admissions are open for LKG, UKG and first standard. Hurry up! Alamin English Medium, Primary and High School. Secure your child bright future. Today free admissions, limited seat available. Hurry up! Modern men's parlor, tattoo studio, body massage, haircut and marriage setup for boys done here. Knowledge Park, the creative school. Admissions are open from LKG to 10th standard. Free uniform for new admission students. ಏನದ ಡೈವರ್ಟ್ ಮಾಡೋಂಥ ಕೆಲಸ ಮಾಡಿರು. ಈಗ ನಮ್ಮ ಎಲ್ಲರಿಗೂ ಒಂದು ಪ್ರಶ್ನೆ ಬೀಳ್ತದ್ರಿ, ಏನು ಬೀಳ್ತದ್ರಿ, ನಾವು ನೋಡ್ರಿ ನಮ್ಮ ಯಾವಾಗ ಈಗ ನಮ್ಮ ಮಕ್ಳದ್ದು ಕಾಸ್ಟ್ ತೆಗಿಲತ್ತಿದ್ದೆವು, ನಮ್ಮ ತಹಶೀಲ್ದಾರ್ ಹೋಗಿ ಕಾಸ್ಟ್ ತೆಗಿಲತ್ತಿದ್ದೆವು, ಆ ಕಾಸ್ಟ್ನಲ್ಲಿ ವೀರಶೈವ ಲಿಂಗಾಯತ ಬರ್ಲತ್ತದು. ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, 2002 ಮೊದಲನೇ ನಮ್ಮ ಯಾವುದೂ ಡಾಕ್ಯುಮೆಂಟ್ ತೆಗೊಂಡು ನೋಡ್ರಿ ನೀವು, ಅಲ್ಲಿ ವೀರಶೈವ ಅಂತ ಪದಾನೂ ಇದ್ದಿಲ್ಲ, ಅಲ್ಲಿ ಏನಿತ್ತು ಕೇವಲ ಲಿಂಗಾಯತ ಇತ್ತು. 2002ದಾಗ ಇದು ವೀರಶೈವ ಮಹಾಸಭಾದವರು ಅವರು ಸಾಮ್ ದಾಮ್ ದಂಡ್ ಭೇದ್ ಎಲ್ಲ ಯೂಸ್ ಮಾಡಿ ಸರ್ಕಾರದ ಒತ್ತಾಯ ಹಾಕಿ ಅವ್ರದ್ದೇ ಸರ್ಕಾರ ಇದ್ದಾಗ ಇಬ್ಬರೂ ಪಕ್ಷದಾಗ ಎಲ್ಲರೂ ಕಲ್ತಿ ಒಂದು ನಿರ್ಣಯ ಪಾಸ್, ಸಮಾಜ ಯಾರಿಗೆ ಕೇಳದೆ ನಿರ್ಣಯ ಪಾಸ್ ಮಾಡಿ 2002 ಹಿಡ್ಕೊಂಡು ಏನದ ವೀರಶೈವ ಪದ ಬಳಸಿ ಸಮಾಜದಾಗ ತಂದಂಥ ಕೆಲಸ ಮಾಡಿದೆ. ಅದ್ರ ಪೈಲೆ ನೀವು ಯಾರನ್ನೂ ಟಿಶ್ ತೆಗೀರಿ, ಈಗ ನೀವು ಕೂಡ ಹಿರಿಯರಿದ್ರಿ, ನಿಮ್ಮ ಟಿಶ್ ನೋಡ್ರಿ ಏನದ ಕೇವಲ ಲಿಂಗಾಯತ ಶಬ್ದ ಅದ, ವೀರಶೈವ ಒಂದು ಶಬ್ದ ಎಲ್ಲೂ ಇಲ್ಲ. 2002ದಿಂದ ಏನದ ಇದೆಲ್ಲ ವೀರಶೈವ ಶಬ್ದ ಅಟ್ಯಾಚ್ ಮಾಡಿ ವೀರಶೈವ ಮಾಡಿದೆ. ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ, ಹಿಂದೂ ಏನು ಧರ್ಮ ಅದ, ಹಿಂದೂ ಧರ್ಮ ಇಲ್ಲ, ಇದ್ರ ವೇ ಆಫ್ ಲೈಫ್. ನಾವು ನಿಮ್ಮ ಧರ್ಮದ ಆಚರಣೆ ನೀವು ಮಾಡಿರಿ, ಅದ್ರ ಬಗ್ಗೆ ನಮ್ಗೆ ಗೌರವ ಅದ. ನಿಮ್ಮ ಧರ್ಮ ಪ್ರಥಾ ಪರಂಪರಾ ಪೂಜೆ ಎಲ್ಲದೂ ಮಾಡಿರಿ, ಆದರೂ ಲಿಂಗಾಯತ ಏನು ಧರ್ಮ ಅದ, ಈ ಧರ್ಮದ ಮುಂದೆ ವೀರಶೈವ ಅಂದಿನ ಮ್ಯಾಕ ಈಗ ನೋಡ್ರಿ ವೀರಶೈವ ಮಹಾಸಭಾದವರು ಏನು ಮಾಡ್ಯಾರ. ವೀರಶೈವ ಮಹಾಸಭಾದ ಏನದ ನಂಗೆ ಭಾಳ ನಗು ಬರ್ತದೆ. 1991, 2001, 2011, 2013ದಾಗ ಇವ್ರು ಕೂಡ ಇವತ್ತು ಒಪ್ಲತ್ತಾರ. ಏನಂತಾರ ನಮ್ಮ ಧರ್ಮ ಅಲಗದ ಏನಂತ, ಆದರೂ ನಮ್ಮ ಧರ್ಮದ ಏನು ಹೆಸರು ಏನದ ವೀರಶೈವ ಲಿಂಗಾಯತ ಅದ ಅಂತ ಹಿಂಗೆ ಬಾರ ಏನದ ಹೇಳ್ತಾ ಇದ್ದಾರೆ. ಲೇಕಿನ್ ಕಾನೂನು ಕೋರ್ಟ್ದಾಗ ಇದು ಏನು ಪದ ಅದ ವೀರಶೈವ ಪದ, ಇದು ಪದ ಟಿಕಾಸ್ತಾ ಇಲ್ಲ. ವೀರಶೈವದಾಗ ಏನು ಶೈವ ಪದ ಅದ ಇದು ಪೂರ್ಣತಃ ಸನಾತನವಾದಿ ಪದ ಅದ, ಇದು ಶೈವ ಪರಂಪರೆಗೆ ಪದ ಅದ. ಯಾವಾಗ ನೀವು ಒಂದು ಧರ್ಮದಾಗ ಒಂದು ಪರಂಪರೆದಾಗ ನೀವು ಅಲಗ್ ಪರಂಪರೆ ಅಂತೀರಿ, ಇದು ಟಿಕಾಸಲ್ಲ. ನಾನು ಎಲ್ಲ ಏನು ಮಠಾಧೀಶರ ಸಮಾಜ ಮುಖಂಡರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೋಡ್ರಿ ರಾಜಕೀಯ ಸಮಯ ಬಂದಾಗ ರಾಜಕೀಯ ಮಾಡಿರಿ, ನೀವು ಸಮಾಜ ಲೀಡರ್ಶಿಪ್ ತೊಗೊಂಡು ಸಮಾಜ ಲೀಡರ್ಶಿಪ್ ತೊಗೊರಿ, ಆದರೂ ಸಮಾಜ ನಮ್ಮ ಮಕ್ಕಳರ ಮುಂದೆ ಬಗ್ಗೆ ಪೀಳಿಗೆಯರ ಅವ್ರ ಭವಿಷ್ಯ ಹಾಳು ಮಾಡಬೇಡ್ರಿ. ಯಾಕಂದ್ರು ಲಿಂಗಾಯತ್ ಅಂತ ಪದ ಬಳಸಿ ಮ್ಯಾಕೆ ನಮ್ಗೆ ಏನಾದ ಮೈನಾರಿಟಿ ಸ್ಟೇಟಸ್ ಸಿಗ್ತದೆ. ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕ ಮ್ಯಾಕ ನಮ್ಗೆ ಸೆಪ್ರೇಟ್ ರಿಸರ್ವೇಷನ್ ಸಿಗ್ತದೆ. ನಮ್ಮ ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕಿದ್ಮ್ಯಾಕ ಮುಂದೆ ನಮ್ಮ ಮಕ್ಳಿಗೆ ಏನಾದ್ರು ಸೆಪ್ರೇಟ್ ಹಾಸ್ಟೆಲ್ ಸಿಗ್ತಾವೆ, ಸ್ಮಶಾನ ಭೂಮಿ ಸಿಕ್ತು. ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕ ಮ್ಯಾಕೆ ನಮ್ದು ಏನು ಎಲ್ಲ ನಿಮ್ದು ಕೂಡ ಏನು ಮಠಗಳವ ಏನು ಪರಂಪರೆ ಅದ ಅಲ್ಲಿ ಆಸ್ತಿ ಪ್ರೊಟೆಕ್ಷನ್ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಫಂಡ್ ಸಿಗ್ತದೆ. ಇದು ಏನು ಮೈನಾರಿಟಿ ಸ್ಟೇಟಸ್ ಸಿಕ್ತು ತಿಳ್ಕೊರಿ, ನಮ್ಮ ಎಲ್ಲ ಏನು ಲಿಂಗಾಯತ ಇನ್ಸ್ಟಿಟ್ಯೂಟ್ ಇರ್ತಾವ ಅಲ್ಲಿ 50% ರಿಸರ್ವೇಷನ್ ನಮ್ಮ ಮಕ್ಳಿಗೆ ಸಿಗ್ತದೆ. ಇಷ್ಟು ಭಾಳಷ್ಟು ಏನಂದ ಸಂವಿಧಾನದಾಗ ನಮ್ಮ ಸವಲತ್ತುಗಳು ಸಿಗ್ತಾವ. ಇದು ಸವಲತ್ತು ಕೇವಲ ನೀವು ಸ್ವಾರ್ಥಕ್ಕಾಗಿ ಕ್ಷಣಿಕ ರಾಜಕೀಯವಾಗಿ ಒಂದು ಕಾಲ ಈ ಕಡೆ ಇಕ್ಕಿ ಒಂದು ಕಾಲ ಆ ಕಡೆ ಇಕ್ಕಿ ಸಮಾಜ ಉದ್ಧಾರ ಮಾಡ್ತೀನಿ ನಿಮ್ಮ ಕನಸದ, ಇದು ಕನಸು ಏನದ ನನಸಾಗಲ್ಲ. ದಯವಿಟ್ಟು ನಿಮ್ಮ ಸತ್ಯ ಇತಿಹಾಸ ಪಡ್ತಾಳೆ ಮಾಡಿರಿ. ನಾವು ಹೇಳ್ತಾ ಇದ್ದೇವೆ ಅಂದ್ರೆ ನೀವು ಸತ್ಯ ಮನಸ್ಬೇಡ್ರಿ. ನೋಡ್ರಿ ಗೆಜೆಟ್ ಸರ್ಚ್ ಮಾಡಿರಿ, ಎಕ್ಸ್ಪರ್ಟ್ ಕಮಿಟಿ ಸರ್ಚ್ ಮಾಡಿರಿ, ಭಾಳಷ್ಟು ಕಮಿಟಿ ಸರ್ಚ್ ಮಾಡಿ ಮ್ಯಾಗ ಕೂಡ ನೀವು ಎಲ್ಲೂ ಹೋಗ್ರಿ. ನೋಡ್ರಿ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತ ಹೆಸರು ಅದ, 100 ವರ್ಷ ಪहिले ಸೊಸೈಟಿ ಅದ. ಆ ಕರ್ನಾಟಕ ವೀರಶೈವ ಲಿಂಗ ಸೊಸೈಟಿ ಯಾಕಿದ್ದಿಲ್ಲ, ಯಾಕಂದ್ರು ಆಗ ವೀರಶೈವ ಅಂತ ಯಾವುದೂ ಪದ ಇದ್ದಿಲ್ಲ, ವೀರಶೈವ ಅಂತ ಯಾವುದೋ ಏನು ಗೋಷ್ಠಿನೂ ಇದ್ದಿಲ್ಲ. ಆ ಸಲುವಾಗಿ ನಾನು ಸಮಾಜದಲ್ಲಿ ವಿನಂತಿ ಮಾಡ್ತೀನಿ, ಇದು ಸಂಧಿ ಈಗ ಹೋಯ್ತು ತಿಳ್ಕೊರಿ, ಮುಂದೆ 10 ವರ್ಷ ತನಕ ಸಿಗಲ್ಲ. ಯಾಕಂದ್ರು 10 ವರ್ಷ ತನಕ ನೀವು ನೋಡ್ರಿ, ಒಂದು ಬಾರಿ ಜನಗಣತಿ ಆಯ್ತು ತಿಳ್ಕೊರಿ, ಜನಗಣತಿ ಆಗಿ ಮ್ಯಾಗ 10 ವರ್ಷ ತನಕ ಒಂದು ಬಾರಿ ನೀವು ಸಮಾಜದಾಗ ನಿಮ್ಮಲ್ಲಿ ತಪ್ಪ ಹತ್ತು ತಿಳ್ಕೊರಿ, ನಿಮ್ಮ ರಿಲಿಜನ್ ಕಾಲಮ್ದಾಗ ನಿಮ್ದು ರಿಲಿಜನ್ ಕರೆಕ್ಟ್ ನೀವು ಬರ್ದಿಲ್ಲ ತಿಳ್ಕೊರಿ, 10 ವರ್ಷ ತನಕ ನಿಮ್ಮದು ಸೋಷಲ್ ಎಕಾನಮಿಕಲ್ ಏನು ಸರ್ವೆ ಅದ ಅದ್ರಾಗ ನೀವು ಬೇಕಷ್ಟು ಬಜೆಟ್ ಸಿಗಲ್ಲ. ಇದು ನ್ಯಾಯ ಅನ್ಯಾಯ ಯಾರಿಗಾಯ್ತದು, ನಮ್ಮ ಸಮಾಜದಾಗ ಬಡವರು ಜನ ಇರ್ತದೆ. ನೀವು ಇವತ್ತು ನೋಡ್ತಾ ಇದ್ದೀವಿ, ಪೈಲೆ ಲಿಂಗಾಯತ ಸಮಾಜ ಭಾಳಷ್ಟು ಪ್ರಭಾವಿ ಸಮಾಜ ಇತ್ತು. ನಮ್ಮ ಸಮಾಜದಾಗ ಪೈಲೆ ಏನದ ಆರ್ಥಿಕ ರೀತ್ಯ ಭಾಳ ಸಬಲ ಇದ್ರು. ಲೇಕಿನ್ ಇವತ್ತು ಪರಿಸ್ಥಿತಿ ಏನು ಬಂದಂದ್ರು ನಮ್ಮ ಸಮಾಜದಾಗ 70% ಜನ ಇವತ್ತು ಏನದ ಭಾಳಷ್ಟು ಎಕಾನಮಿಕಲ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹುಡುಗರು ಇರಲಿ, ಎಕಾನಮಿಕಲ್ ಆಗಲಿ, ಎಜುಕೇಷನ್ ಆಗಲಿ ಅವ್ರಿಗೆ ತಕ್ಲೀಫ್ ಆಗ್ತಾ ಇದೆ. ಇದು ತಕ್ಲೀಫ್ ನೀವೆಲ್ಲ ನೋಡಿ, ನೀವು ಧರ್ಮದ ಹೆಸರು ಕಾಲಮ್ನಲ್ಲಿ ಟೋಟಲ್ ಏನು ಕಾಲಮ್ ಅದ ಅದ್ರಾಗ 12ನೇ ಹೆಸರು 12ನೇ ಏನು ಕಾಲಮ್ ಅದ ಅದ್ರಾಗ ಅದರ್ಸ್ ಅದ. ಅದರ್ಸ್ದಾಗ ಧರ್ಮದ ಲಿಂಗಾಯತ್ ಅಂತೆ ಬರ್ಸ್ರಿ ನೀವು 11ನೇ ಕಾಲಮ್ದಾಗ ಲಿಂಗಾಯತ್ ಬರ್ಸ್ರಿ. ಈಗ ಲಿಂಗಾಯತ್ ಬರ್ಸ ಸಮಾಜದಲ್ಲಿ ಅವ್ರೇನು ಸರ್ವೆ ಮಾಡೋ ಟೀಚರ್ ಇರ್ತಾರೆ. ಈಗ ಏನು ಮಾಡ್ಯಾರ ನೋಡ್ರಿ, ನಿಮ್ಮ ಮಾತು ಹೇಳ್ತೀನಿ, ಏನು ಹೈಸ್ಕೂಲ್ ಟೀಚರ್ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್, ಆ ಟೀಚರ್ಗೆ ಏನು ಮಾಡ್ಯಾರ ಅಪಾಯಿಂಟ್ ಮಾಡ್ಯಾರ ಯಾವುದು ಸಲಕ ಸರ್ವೆ ಮಾಡೋ ಸಲಕ. ಈಗ ಟೀಚರ್ ದರ ನಿಮ್ಮ ದರ
ಆ ಸಮಯದಾಗ ನೀವು ಜರ ಹೇಳಿದ್ರಿ ಆದರ್ಶದಾಗ ಲಿಂಗಾಯತ್ ಬರ್ಸ್ರಿ ಜರ ಅವ್ರು ನಿಮ್ಗೆ ಏನಾರ ಹೇಳ್ತಾ ತಿಳ್ಕೊರಿ ಬರ್ಸಲ್ಲ ಇದು ಆಗಲ್ಲ ಸೀದಾ ಏನು ಮಾಡ್ರಿ ತಹಶೀಲ್ದಾರ್ ಫೋನ್ ಹಚ್ಚ್ರಿ ನಾವು ತಹಶೀಲ್ದಾರ್ ನಂಬರ್ ಕೂಡ ಏನಾದ್ರು ಎಲ್ಲರಿಗೂ ಜಾರಿ ಮಾಡೋರು ಇದ್ದೀವಿ ಏನು ಆಡಳಿತ ಅಧಿಕಾರಿ ಹರ ಅಲ್ಲಿ ಬರ್ಕೋರಿ ಲೇಕಿನ್ ನೀವು ಏನು ಮಾಡಬೇಡ್ರಿ ಅದ್ರ ಮೇಲೆ ಸೈನ್ ಮಾಡಬೇಡ್ರಿ ಯಾವ ತನಕ ಆ ಸರ್ವೆದಾಗ ನೀವು ಸೈನ್ ಮಾಡಲ್ಲ ಆವ ತನಕ ಅದು ಸರ್ವೆ ಲಾಗೂ ಆಗಲ್ಲ ನಿಮ್ಗೆ ಯಾರ ಮುಗ್ದು ಜನ ಇದ್ರು ಈಗ ಮನೆಗೆ ಏನಂದ್ರೆ ನಮ್ಮ ತಾಯಿಂದರು ಇರ್ತಾರೆ ಅವ್ರಿಗೆ ಹೇಳ್ರಿ ಅಂದ್ರೆ ಗಪ್ಚು ಹೇಳ್ತಾರೆ ಏನಾರು ತಪ್ಪ ಹಚ್ಚ್ರಿ ಅಜಿಬಾತ್ ಮಾಡಬೇಡ್ರಿ ಇದು ನಮ್ಮ ಮಕ್ಕಳ ಭವಿಷ್ಯದ ನಾವು 70 ವರ್ಷ ಆಯ್ತು ಹಿಂಗೆ ಮುಗ್ದಾಗಿದ್ದೇವೆ 70 ವರ್ಷ ಆಯ್ತು ನಾವು ಹೋರಾಟ ಮಾಡಿದ್ದೇವೆ ನೋಡ್ರಿ ಒಂದು ಸಿಂಪಲ್ ಮಾತು ಹೇಳ್ತಾ